ನಾನು ರಾಘವೇಂದ್ರ ಕಿಸ್ವೆ, ಕೊಪ್ಪ ಮಂಡಲದ ಹಿಂದಿನ ಅವಧಿಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ. ಶೃಂಗೇರಿ ಕ್ಷೇತ್ರದ 2023ರ ಚುನಾವಣೆಯ ಮತ ಎಣಿಕೆ ನಂತರ ಮೇ 2, 2026ರಂದು ನಡೆದ ಮರು ಮತ ಎಣಿಕೆ ಇದರ ಬಗ್ಗೆ ಹಾಗೂ ನಂತರ ನಡೆದ ಕಾರ್ಯಕರ್ತರ ಸಭೆಗಳು ಇವುಗಳ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳುವ ಉದ್ದೇಶಕ್ಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. 2023ರ ಶೃಂಗೇರಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ 1,40,000ಕ್ಕಿಂತ ಹೆಚ್ಚು ಮತಗಳು ಚಲಾವಣೆಗೊಂಡಿರುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ರಾಜೇಗೌಡರು 201 ಮತಗಳ ಅಂತರದಲ್ಲಿ ಜಯಶಾಲಿಯಾಗಿರ್ತಾರೆ. ನಂತರ ನಡೆದಂತಹ ಬೆಳವಣಿಗೆಗಳಲ್ಲಿ ಮತ ಎಣಿಕೆಯ ವಿಚಾರಗಳು ಹೈಕೋರ್ಟ್ನ ಮುಂದೆ ಹೋಗಿರುತ್ತದೆ. 3 ವರ್ಷಗಳ ಕಾಲ ವಿಚಾರಣೆ ನಡೆದು ನಂತರ ಮೇ 2ಕ್ಕೆ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ನೀಡುತ್ತೆ. ಮರು ಎಣಿಕೆಯ ನಂತರ ಕ್ಷೇತ್ರದ ಚಿತ್ರಣ, ರಾಜಕೀಯ ಚಿತ್ರಣ ಬದಲಾಗುತ್ತೆ. ಹಿಂದೆ ಗೆದ್ದಂತಹ ಅಭ್ಯರ್ಥಿ ಚುನಾವಣೆ ಮರು ಎಣಿಕೆಯಲ್ಲಿ ಸೋಲ್ತಾರೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ಜೀವರಾಜ್ ಅವರು ಗೆಲುವನ್ನು ಸಾಧಿಸ್ತಾರೆ. ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಬಿಜೆಪಿಯ ಗೆಲುವು ನಮಗೂ ಕೂಡ ಖುಷಿಯನ್ನು ತಂದುಕೊಟ್ಟಿರುತ್ತೆ. ಆದರೆ ಆ ನಂತರದ ಚರ್ಚೆಗಳು ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುವಂತ ಸನ್ನಿವೇಶ ತಂದು ನಿಲ್ಲಿಸಿದೆ. ಏಕೆಂದ್ರೆ ಟ್ಯಾಂಪರಿಂಗ್ ಅಥವಾ ಮತಪತ್ರ ತಿದ್ದಿದ ಆರೋಪ ಚರ್ಚೆಗೆ ಬಂದು ನಿಂತಿದೆ. ಈ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸಾಕಷ್ಟು ಗೊಂದಲ ಆಗಿದೆ. ಹಾಗೇನೆ ಹಾಲಿ MLA ಅವರ ಪಕ್ಷದವರಿಗೆ ಕೂಡ, ಅವರ ಪಕ್ಷದ ಕಾರ್ಯಕರ್ತರು ಕೂಡ ಇದ್ರ ಬಗ್ಗೆ ಗೊಂದಲವನ್ನು ಹೊಂದಿದ್ದಾರೆ. ಒಂದು ಹಂತದ ನಾಯಕರುಗಳಿಗೆ ಇದರ ಬಗ್ಗೆ ಚಿತ್ರಣ ಇರಬಹುದು, ಆದರೆ ಕಾರ್ಯಕರ್ತರಿಗೆ ನಿಜವಾಗ್ಲೂ ಗೊಂದಲ ಇದೆ. ನಾವು ಯಾರನ್ನ ಸಮರ್ಥಿಸ್ಕೊಬೇಕು ಅನ್ನುವ ತೊಳಲಾಟದಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ಎರಡೂ ಪಕ್ಷದ ನಾಯಕರು ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಎರಡೂ ಪಕ್ಷದ ಕಾರ್ಯಕರ್ತರ ಸಭೆ ನಡೆದಿದೆ. ಕಾರ್ಯಕರ್ತರ ಸಭೆಯಲ್ಲಿ ಅವರವರ ನೇರಕ್ಕೆ ಅವರವರು ನಾಯಕರುಗಳು ಮಾತನಾಡಿದ್ದಾರೆ. ಕಾರ್ಯಕರ್ತರು ಸಮಾಜದಲ್ಲಿ ಚರ್ಚೆ ಮಾಡಲಿಕ್ಕೆ ಅವ್ರ ಕೈಲಿ ವಿಷಯ ಇಲ್ಲ ಆಗಿದೆ. ಬಿಜೆಪಿ ನಾಯಕರು ನಮ್ಮ ಪರ ತೀರ್ಪಿತ್ತು, ಅದು 2023ರ ಚುನಾವಣೆಯಲ್ಲಿ ಯಾವುದೋ ಲೋಪದೋಷದಿಂದ ನಾವು ಅವತ್ತು ಸೋತ್ವಿ, ಇವತ್ತು ನಿಜವಾದ ಫಲಿತಾಂಶ ಬಂದಿದೆ ಅಂತ ಹೇಳಿ ನಾವೆಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದೀವಿ. ಹಾಲಿ MLA ಅವರು ಅವತ್ತು ನಡೆದ ಫಲಿತಾಂಶ ಸರಿಯಾಗಿದೆ, ಮೊನ್ನೆ ಮರು ಎಣಿಕೆಯಲ್ಲಿ ಯಾವುದೋ ಮೋಸ ಆಗಿದೆ ಅನ್ನುವ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ವೇದಿಕೆಯಲ್ಲಿದ್ದಂತಹ ಎಲ್ಲ ನಾಯಕರು ಕೆಲವರಿಂದಾಗಿ ಪಕ್ಷಕ್ಕೆ ಅನ್ಯಾಯ ಆಗಿದೆ, ಆ ಸಂದರ್ಭದಲ್ಲಿದ್ದಂತಹ ಎಲೆಕ್ಷನ್ ಏಜೆಂಟು ಹಾಗೂ ಮತ ಎಣಿಕೆ ಕೇಂದ್ರದಲ್ಲಿದ್ದ ಪೋಲಿಂಗ್ ಏಜೆಂಟು
ಇವರುಗಳ ತಪ್ಪಿನಿಂದಾಗಿ ನಾವು 2023ರಲ್ಲಿ ಚುನಾವಣೆ ಸೋತಿದ್ದೇವೆ ಅನ್ನುವ ರೀತಿ ಮಾತುಗಳನ್ನ ಆಡಿದ್ದಾರೆ. ಬಹುಶಃ ಆ ಜವಾಬ್ದಾರಿ ಹೊತ್ತಂತವರಿಗೆ ಪಕ್ಷದ ಆದೇಶ ಇರಬಹುದು, ಅಥವಾ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವ ಕಾರಣಕ್ಕಾಗಿ ಇದುವರೆಗೆ ಮಾಧ್ಯಮಗಳ ಮುಂದೆ ಎಲ್ಲೂ ಈ ವಿಷಯವನ್ನ ಹೇಳ್ಕೊಂಡಿಲ್ಲ, ವಾಸ್ತವವಾಗಿ ಏನ್ ನಡೆದಿದೆ ಅಂತ. ಆದ್ರೆ ನನಗೆ ತಿಳಿದ ಪ್ರಕಾರ 2023ರ ಮತ ಎಣಿಕೆಯ ಕೇಂದ್ರದಲ್ಲಿ ನಡೆದಂತಹ ಬೆಳವಣಿಗೆಗಳು ಸ್ಪಷ್ಟವಾಗಿದೆ. ಆ ಫಲಿತಾಂಶ ಸ್ಪಷ್ಟ ಅಂತ ಹೇಳಿ ಒಳಗಿದ್ದಂತಹ ಪೋಲಿಂಗ್ ಏಜೆಂಟು, ಎಲೆಕ್ಷನ್ ಏಜೆಂಟು ಎಲ್ಲರೂ ಕೂಡ ತಿಳಿಸಿದ್ದಾರೆ. ತಕ್ಷಣ ನಮ್ಮ ಕಾರ್ಯಕರ್ತರಿಗೆ ಕೂಡ ಗೊಂದಲಾಗತ್ತೆ, ಹಾಗಾದ್ರೆ ಈಗ ಯಾಕೆ ಫಲಿತಾಂಶ ಬದಲಾಯಿತು ಅಂತ. ಆ ಕಾರಣಕ್ಕಾಗಿ ಕಾರ್ಯಕರ್ತರ ಸಭೆಯಲ್ಲಿ ಕ್ಷೇತ್ರ ಮಟ್ಟದ ನಾಯಕರುಗಳು ಕೆಲವರ ಮೇಲೆ ಆರೋಪ ಮಾಡುವ ಪ್ರಯತ್ನ ಮಾಡಿದರು. ಶೃಂಗೇರಿ ಕ್ಷೇತ್ರದ ಕೆಲವು ನಾಯಕರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ತಪ್ಪು ಭಾವನೆ ಮೂಡುವ ರೀತಿ ಹೇಳಿಕೆಗಳನ್ನ ನೀಡಿದರು. ಶೃಂಗೇರಿ ಕ್ಷೇತ್ರದ ಬಿಜೆಪಿಯ ಕೆಲವು ನಾಯಕರುಗಳಿಗೆ ಮೇಲ್ಮಟ್ಟದ ನಾಯಕರನ್ನ ಓಲೈಸಿಕೊಂಡು ರಾಜಕಾರಣ ಮಾಡೋದೇ ಒಂದು ಜೀವನ ಆಗಿರ್ಬೋದು. ಯಾಕೆಂದ್ರೆ 2018ರ ಚುನಾವಣೆಯಲ್ಲಿ ಯಾವ ರೀತಿ ಪಕ್ಷಕ್ಕೆ ಕೆಲಸ ಮಾಡಿದ್ರು, ಯಾವ ರೀತಿ ಪಕ್ಷಕ್ಕೆ ದ್ರೋಹ ಆಗಿತ್ತು, 2023ರ ಚುನಾವಣೆಯಲ್ಲಿ ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ರು, ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ರು ಅನ್ನೋದು ಸಾಧಾರಣವಾಗಿ ಗೊತ್ತಿದೆ ಎಲ್ಲರಿಗೂ. ಆದ್ರೆ ಅವರು ಈ ದಿನ ಉಳಿದ ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಅವರಿಂದಾಗಿ ಪಕ್ಷಕ್ಕೆ ಅನ್ಯಾಯ ಆಗಿದೆ, ಚುನಾವಣೆಯಲ್ಲಿ ನಾವು ಸೋತು ಅನ್ನೋ ರೀತಿ ಉಪದೇಶಗಳನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಕಾರ್ಯಕರ್ತರ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಹಗಲು ಬಿಜೆಪಿ ರಾತ್ರಿ ಕಾಂಗ್ರೆಸ್ಸು, ರಾತ್ರಿ ಬಿಜೆಪಿ ಹಗಲು ಕಾಂಗ್ರೆಸ್ಸು ಅನ್ನುವಂಥ ಹೇಳಿಕೆಗಳು. ಬಹುಶಃ ಪಕ್ಷದ ಜವಾಬ್ದಾರಿ ಹೊತ್ತಂತವರು ಇದನ್ನ ಮಾಡಿರೋದ್ರಿಂದ ಅವರಿಗೆ ಅದರ ಅನುಭವ ಇದೆ ಅಂತ ಹೇಳಿ ಭಾವಿಸ್ತೇನೆ. ಏಕೆಂದ್ರೆ ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಡೆಲಿಗೇಷನ್ ಅಲ್ಲಿ ಬಿಜೆಪಿಯ ಜವಾಬ್ದಾರಿ ಇರುವಂತಹ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದವರ ಒಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಯಾವ ರೀತಿ ಚುನಾವಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಕಾರ್ಯಕರ್ತರಿಗೆ ಗೊತ್ತಿದೆ. ಹಾಗೇನೆ ರಾತ್ರಿ ಕಾಂಗ್ರೆಸ್ ಹಗಲು ಬಿಜೆಪಿ ಅನ್ನೋ ಸ್ಟೇಟ್ಮೆಂಟ್ಗೆ ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೂಡ ಗೊತ್ತಿರಬಹುದು. ಅವರ ನಾಯಕರು ಕೂಡ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಯಾರದ್ದೋ ಆಸ್ತಿ ಹೊಡೆಯೋಕೆ, ಇನ್ನೆಲ್ಲೋ ಲೇಔಟ್ ಮಾಡೋಕೆ ಒಂದಾಗಿ ಕೆಲಸ ಮಾಡ್ತಾ ಇರೋದು ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿದೆ. ಆ ಕಾರಣಕ್ಕಾಗಿ ಹಗಲು ರಾತ್ರಿ ಬಿಜೆಪಿ ಕಾಂಗ್ರೆಸ್ ಅನ್ನೋ ಪದ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಂದು ಮಾತಿದೆ, ಸಮಾಜ ಸತ್ಯದಿಂದ ದೂರ ಉಳಿದಷ್ಟು ಜನರಿಗೆ ಸತ್ಯವಂತರ ಬಗ್ಗೆ ದ್ವೇಷ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ. ಬಹುಶಃ ಶೃಂಗೇರಿ ಕ್ಷೇತ್ರದಲ್ಲಿ ಇದೊಂದು ಕೆಟ್ಟ ಬೆಳವಣಿಗೆ ನಡೆದೋಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮೇಲ್ನೋಟಕ್ಕೆ ಟ್ಯಾಂಪರಿಂಗ್ ಅಥವಾ ಮತಪತ್ರ ತಿದ್ದಿರುವುದು ಕಾಣಿಸ್ತಾ ಇದೆ ಎಲ್ಲರಿಗೂ. ಏಕೆಂದ್ರೆ 2023ರ ಚುನಾವಣೆಯಲ್ಲಿ 279 ಮತಗಳು ತಿರಸ್ಕೃತಗೊಂಡಿದ್ವು. ಮೇ 2ರ ಮರು ಎಣಿಕೆಯಲ್ಲಿ ಅದು 529 ಆಯಿತು. ಏಕೆಂದ್ರೆ 2023ರ ಮತ ಎಣಿಕೆಯ ಕೇಂದ್ರದಲ್ಲಿ 11 ಜನ ಚುನಾವಣಾ ಅಭ್ಯರ್ಥಿಗಳು, ಪೋಲಿಂಗ್ ಏಜೆಂಟು ಎಲ್ಲರೂ ಕೂಡ ಇದ್ರು. ಅವರೆಲ್ಲರೂ ಸಹಿ ಮಾಡಿರುವ ನಡಾವಳಿ ಕೂಡ ಇದೆ. ಅಷ್ಟೊಂದು ಜನ ಇದ್ದಾಗ ಆ ರೀತಿಯ ಒಂದು ತಪ್ಪು ನಡೆದಿದೆ ಅಂತ ಹೇಳಿ ಯಾರು ಕೂಡ ಊಹಿಸಲಾರರು.
ಆದರೆ ಇದ್ರ ಬಗ್ಗೆ ಶೃಂಗೇರಿ ಕ್ಷೇತ್ರದ ಜನತೆಗೆ ಸ್ಪಷ್ಟತೆ ಸಿಕ್ಕಿಲ್ಲ. 1811 ಪೋಸ್ಟಲ್ ವೋಟ್ನಲ್ಲಿ 529 ವೋಟು ತಿರಸ್ಕೃತ ಆಗುತ್ತೆ ಅಂತಾದ್ರೆ ಬಹುಶಃ 1/3 ಮತ ತಿರಸ್ಕೃತ ಆಗಿದೆ. ರಾಜ್ಯ ಸರ್ಕಾರ ಈಗ ಹೇಳ್ತಾ ಇದೆ ನಮ್ಗೆ EVM ಬೇಡ, ನಾವು ಬ್ಯಾಲೆಟ್ ನಲ್ಲೇ ಎಲೆಕ್ಷನ್ ಮಾಡ್ತೀವಿ ಅಂತ. ಚುನಾವಣೆ ಗೆದ್ದಾಗ 135 ಸೀಟ್ ಬಂದಾಗ EVM ಬಗ್ಗೆ ಎಲ್ಲೂ ದ್ವೇಷ ಮಾಡಲಿಲ್ಲ ಅವರು. ಸೋತಾಗ EVM ಸರಿ ಇಲ್ಲ ಅಂತ ಒಂದು ನೆನಪಾಗತ್ತೆ. ಬಹುಶಃ ಮುಂದಿನ ದಿನ ಶೃಂಗೇರಿ ಕ್ಷೇತ್ರದಲ್ಲಿ 2028 ಚುನಾವಣೆ ಬ್ಯಾಲೆಟ್ ನಲ್ಲಿ ಮಾಡಿದ್ರೆ 1.5 ಲಕ್ಷ ಮತದಾರರಿಗೆ 50,000 ಮತಗಳು ತಿರಸ್ಕೃತ ಆಗ್ಬಹುದು. ಯಾಕೆಂದ್ರೆ 1811 ಮತಕ್ಕೆ 529 ಮತಗಳು ತಿರಸ್ಕೃತ ಆಗಿದೆ. ಆ ಲೆಕ್ಕದಲ್ಲಿ 1/3 ಮತಗಳು ತಿರಸ್ಕೃತ ಆಗತ್ತೆ. ಬಹುಶಃ ಶೃಂಗೇರಿ ಕ್ಷೇತ್ರದ ಜನತೆಗೆ ಇದು ಸ್ವಲ್ಪ ಮುಜುಗರ ತರುವ ವಿಷಯ. ಯಾಕೆಂದ್ರೆ ನಾವು ಅಷ್ಟು ಅಶಿಕ್ಷಿತರು, ಅನಾಗರಿಕರು ಅನ್ನುವ ಭಾವನೆ ರಾಜ್ಯಾದ್ಯಂತ, ದೇಶಾದ್ಯಂತ ಮೂಡಬಹುದು. ಹಾಗಾಗಿ ಎಲ್ಲೇ ಲೋಪದೋಷಗಳಾಗಿರ್ಲಿ ಅದನ್ನ ತನಿಖೆ ಆಗಿ ಒಂದು ಜನತೆಗೆ ಸ್ಪಷ್ಟ ಉತ್ತರ ಸಿಗಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಮತದಾನಗಳು ನಡೆಯೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯಗಳೇ. ಸಹಕಾರಿ ಕ್ಷೇತ್ರದಲ್ಲಿ 9 ಜನ, 11 ಜನ, ಮ್ಯಾಮ್ಕೋಸ್ನಂತ ಸಂಸ್ಥೆಗಳಲ್ಲಿ 19 ಜನರನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಬಹುಶಃ ಸಹಕಾರಿ ಸಂಸ್ಥೆಗಳಲ್ಲಿ 50-60 ವರ್ಷ ಆದಂತಹ ಸದಸ್ಯರೇ ಹೆಚ್ಚು ಜನ ಇರ್ತಾರೆ. ಆದರೂ ಕೂಡ ನನ್ನ ತಿಳುವಳಿಕೆ, ನನ್ನ ಅನುಭವದ ಪ್ರಕಾರ 3% ಇಂತ ಹೆಚ್ಚು ಮತಗಳು ಇನ್ವ್ಯಾಲಿಡ್ ಆಗಿಲ್ಲ ಯಾವತ್ತೂ ಕೂಡ. 19 ಜನರನ್ನ ಆರಿಸಬೇಕಾಗಿ ಬಂದಾಗ ಕೂಡ ಜನರು ಅಷ್ಟೇ ಸ್ಪಷ್ಟವಾಗಿ ತಮಗೆ ಬೇಕಾದ 19 ಜನಗಳನ್ನ ಆರಿಸಿರ್ತಾರೆ. 11 ಜನರನ್ನ ಆರಿಸಬೇಕು ಅಂತಾದಾಗ ಸ್ಪಷ್ಟವಾಗಿ 11 ಜನರನ್ನ ಆರಿಸಿರ್ತಾರೆ. ಅಂತಹದರಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ 1/3 ಮತಗಳು ತಿರಸ್ಕೃತ ಆಗತ್ತೆ ಅಂತಾದ್ರೆ ಇದರಲ್ಲಿ ಏನೋ ಒಂದು ನಡೆದಿರಬಹುದು ಅನ್ನೋದು ಎಲ್ಲರಿಗೂ ಇರುವಂತಹ ಒಂದು ಅನುಮಾನ. ಈಗಾಗಲೇ ಈ ವಿಷಯ ಸುಪ್ರೀಂ ಕೋರ್ಟ್ ನಲ್ಲಿದೆ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಶೃಂಗೇರಿ ಕ್ಷೇತ್ರದ ಜನತೆಗೆ ಒಂದು ಸ್ಪಷ್ಟತೆ ಸಿಗುವಂತೆ ಆಗ್ಬೇಕು. ಹಾಗೇನೆ ಶೃಂಗೇರಿ ಕ್ಷೇತ್ರದಲ್ಲಿ ಈ ಒಂದು ದ್ವೇಷ ರಾಜಕಾರಣ ಅನ್ನೋದು ಹೆಚ್ಚಾಗ್ತಿದೆ ಅಂತ ಹೇಳಿ ಅನಿಸುತ್ತೆ. ಯಾವುದೇ ಕಾರ್ಯಕರ್ತ ಒಂದು ಹಂತಕ್ಕೆ ಮುಂದೆ ಹೋಗಬಾರ್ದು ಅನ್ನುವಂತ ದ್ವೇಷ ಬಹುಶಃ ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ಹೆಚ್ಚಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಒಬ್ಬರ ಮೇಲೆ ಇನ್ನೊಬ್ಬರು ಕೆರಸರೆ ಚಾಟ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ. ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ತಾನು ಹೇಳಿದ್ದೇ ಆಗ್ಬೇಕು, ತನ್ನ ಮಾತುಗಳು ನಡಿಬೇಕು ಅನ್ನುವಂತಹ ಹೋರಾಟಗಳು ಕೆಲವೊಂದು ನಾಯಕರಿಂದ ನಡೀತಾ ಇದೆ. ಅದರ ವಿರುದ್ಧವಾಗಿ ಯಾರಾದರೂ ಇದ್ದಲ್ಲಿ ಅವರನ್ನ ಯಾವುದಾದ್ರೂ ಒಂದು ಕಾರಣ ಹುಡುಕಿ ಅವ್ರ ಮೇಲೆ ಏನಾದ್ರೂ ಒಂದು ಆರೋಪ ಬರುವ ರೀತಿ ಮಾಡಬೇಕು. ಅವರು ತಾಲೂಕು ಮಟ್ಟ, ಕ್ಷೇತ್ರ ಮಟ್ಟದಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಳ್ಳಬಾರದು, ಅವರನ್ನ ಸೈಡ್ ಲೈನ್ ಮಾಡಬೇಕು ಅನ್ನುವ ರೀತಿಯ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಹೇಳಿ ನನ್ನ ಅನಿಸಿಕೆ. ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಸುಪ್ರೀಂ ಕೋರ್ಟ್ ಒಂದು ನ್ಯಾಯವನ್ನ ಶೃಂಗೇರಿ ಕ್ಷೇತ್ರದ ಜನತೆಗೆ ನೀಡುತ್ತೆ ಅಂತ ಹೇಳಿ ಭಾವಿಸ್ತಾ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಇದೆ.